ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನಾನು ಛಾಯ ನಿಮ್ಮದನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಅಂತ ಬರುತ್ತೆ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಅದರಲ್ಲಿ ನೀವು S ಬ್ಲಾಕ್ ಎಲಿಮೆಂಟ್ಸು, P ಬ್ಲಾಕ್ ಎಲಿಮೆಂಟ್ಸು, D ಬ್ಲಾಕ್ ಎಲಿಮೆಂಟು, F ಬ್ಲಾಕ್ ಎಲಿಮೆಂಟ್ಸು ಡೀಟೇಲಾಗಿ ಓದ್ತೀರಾ. ಸೊ ಅದರಲ್ಲಿ ಒಂದು S ಬ್ಲಾಕ್ ಎಲಿಮೆಂಟ್ಸು ಯುನೀಕ್ ಡಿಸ್ಟಿಂಕ್ಟ್ ಆಗಿರುವಂಥದ್ದು ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಗೆ ನಾವು ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಇವತ್ತು ನಾನು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 3 ಸೆಟ್ ಆಫ್ ಡಯಾಗ್ನಲ್ ರಿಲೇಷನ್ಶಿಪ್ನ ನಾವು S ಬ್ಲಾಕಲ್ಲಿ ನೋಡ್ತಾ ಹೋಗ್ತೀವಿ, S ಮತ್ತು P ಬ್ಲಾಕಲ್ಲಿ ನೋಡ್ತಾ ಹೋಗ್ತೀವಿ. ಲಿಥಿಯಂ ವಿತ್ ಮೆಗ್ನೀಷಿಯಮ್ ಇರ್ಬೋದು, ಬೆರಿಲಿಯಂ ವಿತ್ ಅಲ್ಯೂಮಿನಿಯಂ ಇರ್ಬೋದು, ಬೋರಾನ್ ವಿತ್ ಸಿಲಿಕಾನ್ ಇರ್ಬೋದು. ಅದು ನಾನಿವತ್ತು ಲಿಥಿಯಂ ವಿತ್ ಮೆಗ್ನೀಷಿಯಮ್. ಸೊ ಯೂಶಲಿ ಲಿಥಿಯಂ ಏನು ಮಾಡುತ್ತೆ, ಫಸ್ಟ್ ಎಲಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಇಟ್ ಶುಡ್ ಬಿಹೇವ್ ಸಿಮಿಲರ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್. ಆ ಥರ ಅಲ್ಲದೆ ಅದು ಅಡ್ಜಸೆಂಟ್ ಗ್ರೂಪಲ್ಲಿರುವಂಥ ಡಯಾಗ್ನಲಿ ಇರೋ ಮೆಗ್ನೀಷಿಯಮ್ ಜೊತೆಗೆ ಪ್ರಾಪರ್ಟೀಸು ಸೇಮ್ ಇರುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಪು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಡಯಾಗ್ನಲ್ ರಿಲೇಷನ್ಶಿಪ್ ಅಂದರೆ ಏನು ಅದು ನಮಗೆ ತಿಳ್ಕೊಬೇಕಾಗತ್ತೆ. ಕೇಳ್ತಿರ್ತಾರೆ ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ನಾವು ಓದ್ತಾ ಇರ್ತೀವಿ. ಇಲ್ಲೇನಾಗುತ್ತೆ ಅಂದರೆ S ಮತ್ತು P ಬ್ಲಾಕಲ್ಲಿ ಇದು ಎಕ್ಸಿಬಿಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಏನಿದೆಯಾ ಇಟ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್ ಬಿಕಾಸ್ ಆಫ್ ದಿ ಸ್ಮಾಲರ್ ಸೈಜ್. ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ಅಂದರೆ ನೆನಪು ಬರಬೇಕಾಗತ್ತೆ. ಸೊ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂದರೆ ಏನು ಅಂತ ಗೊತ್ತಾಗಬೇಕಾಗತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪಿರಿಯಾಡಿಕ್ ಟೇಬಲ್ ಅಂದರೆ ಏನು, ಪಿರಿಯಾಡಿಕ್ ಪ್ರಾಪರ್ಟೀಸ್ ಯಾವುದಿದೆ, 4 ಪಿರಿಯಾಡಿಕ್ ಪ್ರಾಪರ್ಟಿ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಈ ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಇಟ್ಸ್ ಅ ಬೈಬಲ್ ಫಾರ್ ಕೆಮಿಸ್ಟ್. ಸೊ ನಾವು ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡ್ರೆ ಇವತ್ತು ಇಟ್ಸ್ ಎ ವೆರಿ ಸ್ಮಾಲ್ ಕಾಂಪ್ಯಾಕ್ಟ್ ಪಿರಿಯಾಡಿಕ್ ಟೇಬಲ್ ಇದ್ರೂ ಆ ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡ್ರೆ ಅದರಲ್ಲಿರುವಂಥ ರಿಲೇಷನ್ಶಿಪ್ ಬಗ್ಗೆ ನೀವು ಮಾತಾಡ್ತಾ ಹೋದರೆ ಡೌನ್ ದಿ ಗ್ರೂಪ್ ಇರ್ಬೋದು, ಅಲಾಂಗ್ ದಿ ಪೀರಿಯಡ್ ಇರ್ಬೋದು, ಬೇರೆ ಬೇರೆ ಬ್ಲಾಕ್ ಎಲಿಮೆಂಟ್ಸ್ ಇರ್ಬೋದು, ಅಥವಾ ಅದೇ ಪೀರಿಯಡಲ್ಲಿ ಅಥವಾ ಅದೇ ಗ್ರೂಪಲ್ಲಿರುವಂಥ ಎಲಿಮೆಂಟ್ಸು ಬಿಹೇವಿಯರ್ ತೊಗೊಳ್ರೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಹೋಗ್ತೀನಿ ಅಂತಂದರೆ ಆಲ್ 365 ಡೇಸು ಸಾಕಾಗೋದಿಲ್ಲ. ಎಷ್ಟು ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ ಟೇಬಲ್. ಅದರ ಮೇಲೆ ಇಟ್ ಹ್ಯಾಸ್ ಎಷ್ಟು ಅಂದರೆ ಸಾಗರದಷ್ಟು, ಸಮುದ್ರದಷ್ಟು ಇನ್ಫಾರ್ಮೇಷನ್ನ ಅದು ತುಂಬಿಕೊಂಡಿದೆ. ಸೊ ಅದರಲ್ಲಿ ಒಂದು ರಿಲೇಷನ್ಶಿಪ್ ಏನು ಹೇಳ್ತೀವಿ ನಾವು ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮಗೆ ಇದು ಡಯಾಗ್ನಲ್ ರಿಲೇಷನ್ಶಿಪ್ ಅರ್ಥ ಆಗಬೇಕು ಅಂದರೆ ಪಿರಿಯಾಡಿಕ್ ಟೇಬಲ್ ಗೊತ್ತಾಗುತ್ತೆ, ಡಿಫ್ರೆಂಟ್ ಬ್ಲಾಕ್ ಆಫ್ ಎಲಿಮೆಂಟ್ಸ್ ಗೊತ್ತಾಗಬೇಕಾಗತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೋಸ್ ಬ್ಲಾಕ್ ಆಫ್ ಎಲಿಮೆಂಟ್ಸ್ ಬೇಕಾಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮಗೆ ಪಿರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ. ಅಟಾಮಿಕ್ ಸೈಜ್ ಅಂತ ಹೇಳ್ತಾರೆ ಅಥವಾ ಅಯಾನಿಕ್ ರೇಡಿಯೈ ಅಂತ ಹೇಳ್ತಾರೆ, ಅದು ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಎರಡನೇದು ಅಯನೈಸೇಷನ್ ಎಂಥಾಲ್ಪಿ ಬಗ್ಗೆ ಗೊತ್ತಾಗಬರುತ್ತೆ, ಎಲೆಕ್ಟ್ರಾನ್ ಅಫಿನಿಟಿ ಬಗ್ಗೆ ಗೊತ್ತಾಗಿರಬೇಕಾಗುತ್ತೆ, ಎಲೆಕ್ಟ್ರಾನ್ ನೆಗೆಟಿವಿಟಿ. ದಿಸ್ ಆರ್ ದಿ 4 ಡಿಫ್ರೆಂಟ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ರಿಪೀಟ್ ಆಫ್ಟರ್ ಎ ಸರ್ಟನ್ ಇಂಟರ್ವಲ್ ಆಫ್ ಟೈಮ್. ಪಿರಿಯಾಡಿಸಿಟಿ ಮೇಂಟೈನ್ ಮಾಡೋದು ಇದರಿಂದನೇ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆವಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದರೆ ಈ ಡಯಾಗ್ನಲ್ ರಿಲೇಷನ್ಶಿಪ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಸೊ ಈಗ S ಬ್ಲಾಕ್ ಎಲಿಮೆಂಟ್ಸ್ ಇದೆ, ಅದೇ ಏನಾಗುತ್ತೆ ಅಂದರೆ ಯೂಶಲಿ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಈ ಎಲಿಮೆಂಟ್ಸ್ ಪಿರಿಯಾಡಿಕ್ ಟೇಬಲಿ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. S ಬ್ಲಾಕ್ ಎಲಿಮೆಂಟ್ಸ್ ಎಲ್ಲನೂ ಪರ್ಟಿಕ್ಯುಲರ್ ಯಾವುದೋ ಒಂದು ಗ್ರೂಪ್ ಎಲಿಮೆಂಟ್ ಇದೆ ಅಂತಂದರೆ ಆ ಗ್ರೂಪಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಗ್ರೂಪ್ ದೇ ಆರ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ಆದರೆ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ ನಿಮಗೆ ಗೊತ್ತು, ವೆನ್ ಯು ಗೋ ಡೌನ್ ದಿ ಪಿರಿಯಾಡಿಕ್ ಟೇಬಲ್ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಏನಾಗ್ತಾ ಹೋಗುತ್ತೆ ಅಂದರೆ ಫಸ್ಟ್ ಎಲಿಮೆಂಟ್ ಏನಿದೆಯಲ್ಲ ಆ ಎಲಿಮೆಂಟು ಬೇರೆ ಎಲಿಮೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಅಟಾಮಿಕ್ ಸೈಜ್ ಏನಿದೆಯಲ್ಲ ಅಥವಾ ಅಯಾನಿಕ್ ಸೈಜ್ ಇರ್ಬೋದು ಅದೇನಾಗಿರುತ್ತೆ ಅಂದರೆ ಸ್ಮಾಲ್ ಆಗಿ ಇರುತ್ತೆ. ಅದೇ ರೀತಿ ನೀವು ಅದು ಎಷ್ಟು ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಪೀರಿಯಡಲ್ಲಿ ನೆಕ್ಸ್ಟ್ ಗ್ರೂಪಲ್ಲಿ ಬರುವಂಥ ಎರಡನೇ ಎಲಿಮೆಂಟ್ಗೆ ಆಲ್ಮೋಸ್ಟು ಸೇಮ್ ಇರುತ್ತೆ. ಸೊ ಈ ಥರ ಇರುವಂಥ ರಿಲೇಷನ್ಶಿಪ್ಗೆ ವಿಚ್ ಇಸ್ ಇನ್ ಡಯಾಗ್ನಲ್ ಅಲ್ಲಿ ಇರೋವಂಥ ರಿಲೇಷನ್ಶಿಪ್ ಇದೆಯಲ್ಲ ಆ ರಿಲೇಷನ್ಶಿಪ್ಗೆ ನಾವು ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಎ ಡಯಾಗ್ನಲ್ ರಿಲೇಷನ್ಶಿಪ್ ಇನ್ S ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಅಡ್ಜಸೆಂಟ್ ಆಟಮ್ಸ್ which are located in the second and third period of the periodic table. The properties of S block elements vary significantly when compared to the other elements of the group they belong to.
ಸೊ ಅದು ಫಸ್ಟ್ ಎಲಿಮೆಂಟು ಯಾವಾಗ ಸೈಜ್ ಚಿಕ್ಕದಾಗಿರುತ್ತೆ, ಸೈಜ್ ಚಿಕ್ಕದಾಗಿದ್ದಾಗ ಅದ್ರದ್ದು ಪಿರಿಯಾಡಿಕ್ ಪ್ರಾಪರ್ಟೀಸು ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ಯಾವಾಗೂ ಏನಾಗುತ್ತೆ, ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಆದರೆ ಅಲ್ಲಿ ಪಕ್ಕದಲ್ಲಿರುವಂಥ ಗ್ರೂಪಲ್ಲಿರುವಂಥ ಎಲಿಮೆಂಟ್ ಇದೆಯಲ್ಲ, ಆ ಸೆಕೆಂಡ್ ಎಲಿಮೆಂಟ್ ಇದೆಯಲ್ಲ, ಅದಕ್ಕೆ ಪ್ರಾಪರ್ಟೀಸು ಸಿಮಿಲರ್ ಆಗುತ್ತೆ. ಸೊ diagonal neighbors show the lot of similarities. Such relationships exhibited as you move left to right and down the group in the periodic table because of the opposing factors. ಸೊ ಈ ಕಡೆಯಿಂದ ಏನಾಗ್ತಾ ಇದೆ, ನೀವು ಲೆಫ್ಟ್ ಟು ರೈಟ್ನ ತೊಗೊಂಡ್ರೆ ಅದರದ್ದು ಪ್ರಾಪರ್ಟಿ ಒಂಥರ ಇರುತ್ತೆ, ಪಿರಿಯಾಸಿಟಿ ಇರ್ಬೋದು, ಪಿರಿಯಾಡಿಕ್ ಪ್ರಾಪರ್ಟಿ ಒಂಥರ ಇರುತ್ತೆ. ಡೌನ್ ದಿ ಗ್ರೂಪ್ ತೊಗೊಂಡ್ರೆ ಅದರದ್ದು ಒಂಥರ ಇರುತ್ತೆ. ಸೊ ಒಂದಕ್ಕೊಂದು ಅಪೋಸಿಂಗ್ ಫ್ಯಾಕ್ಟರ್ ಆಗ್ತದೆ, ಒಂದು ಕಡೆಗೆ ಇನ್ಕ್ರೀಸ್ ಆಗ್ತಾಯಿದ್ರೆ ಇನ್ನೊಂದು ಕಡೆಗೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಡಯಾಗ್ನಲಿ ತೊಗೊಂಡಾಗ ಸೆಕೆಂಡ್ ಎಲಿಮೆಂಟ್ ಏನು ಬರ್ತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ದ ಡಯಾಗ್ನಲ್ ರಿಲೇಷನ್ಶಿಪ್ ವಿತ್ ದ ಫಸ್ಟ್ ಎಲಿಮೆಂಟ್ ಇನ್ ದಿ ಹೈಯರ್ ಗ್ರೂಪ್. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ದ ಡಯಾಗ್ನಲ್ ರಿಲೇಷನ್ಶಿಪ್ಸ್ ಅಕ್ಕರ್ ಬಿಕಾಸ್ ಆಫ್ ದಿ ಡಿಫ್ರೆಂಟ್ ವೇಸ್ ಇನ್ ವಿಚ್ ಅಟಾಮಿಕ್ ಪ್ರಾಪರ್ಟೀಸ್ ವೇರಿ ಡೌನ್ ದಿ ಗ್ರೂಪ್ ಆ್ಯಂಡ್ ಅಕ್ರಾಸ್ ದಿ ಪೀರಿಯಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ನಾವು ಯಾವ ರೀತಿ ಅರೇಂಜ್ ಮಾಡಿದಾರೆ ಆ ಬೇಸಿಸ್ ಮೇಲೆ ನಾವು ಡಯಾಗ್ನಲ್ ರಿಲೇಷನ್ಶಿಪ್ನ ಹೇಳಬೇಕಾಗತ್ತೆ. ಇನ್ ಅಡಿಷನ್ ಟು ದಿ ಗ್ರೂಪ್ ಆ್ಯಂಡ್ ಪೀರಿಯಡ್ಸ್ ರಿಲೇಷನ್ಶಿಪ್, ದ ಎಲಿಮೆಂಟ್ಸ್ ಆಫ್ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆಲ್ಸೋ ಗೋಯಿಂಗ್ ಟು ಎಕ್ಸಿನಲ್ ರಿಲೇಷನ್ಶಿಪ್. ಹಾಗಾದರೆ ಡಯಾಗ್ನಲ್ ರಿಲೇಷನ್ಶಿಪ್ ನಾನು ಮುಂಚೆನೇ ಹೇಳ್ದಂಗೆ ಎಸ್ ಮತ್ತು ಪಿ ಬ್ಲಾಕಲ್ಲಿರುತ್ತೆ. ಸೊ ಅಡ್ಜಸೆಂಟ್ ಎಲಿಮೆಂಟ್ಸ್ಗಳಿಗೆ ನಿಮಗೆ ಆಗ್ತಾ ಹೋಗುತ್ತೆ, ಡಯಾಗ್ನಲಿ ಇರುವಂಥ ಎಲಿಮೆಂಟ್ಸ್ ಜೊತೆಗೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನಾನೇನು ಮಾಡಿದ್ದೀನಿ, ಗ್ರೂಪ್ನ ತೊಗೊಂಡಿದ್ದೀನಿ, 1, 2, 13 and 14 ಡಿ ಬ್ಲಾಕ್ ತೊಗೊಂಡಿಲ್ಲ, ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸು ದೇ ಗೋಯಿಂಗ್ ಟು ಶೋ ದಿ ಡಯಾಗ್ನಲ್ ರಿಲೇಷನ್ಶಿಪ್. ಲಿಥಿಯಮು ಮತ್ತು ಮೆಗ್ನೀಷಿಯಮ್. ಲಿಥಿಯಮ್ ಏನಾಗ್ತಾ ಇದೆ, ಫಸ್ಟ್ ಗ್ರೂಪಲ್ಲಿ ಲಿಥಿಯಮು ಫಸ್ಟ್ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್. ನಾನು ಮುಂಚೆನೇ ಹೇಳ್ದಂಗೆ ಫಸ್ಟ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಆಲ್ವೇಸ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಆಯ್ತಾ, ನೀವು ಮೆಗ್ನೀಷಿಯಮ್ನ ತೊಗೊಂಡ್ರೆ ಸೆಕೆಂಡ್ ಎಲಿಮೆಂಟು ಇನ್ ದಿ ನೆಕ್ಸ್ಟ್ ಹೈಯರ್ ಗ್ರೂಪಲ್ಲಿ ತೊಗೊಂಡ್ರೆ ಅದು ಲಿಥಿಯಮು ಮತ್ತು ಮೆಗ್ನೀಷಿಯಮು ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟೀಸ್, ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್ ಇರುತ್ತೆ. ಆ್ಯಂಡ್ ದೇ ಆರ್ ಅರೇಂಜ್ ಡಯಾಗ್ನಲಿ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಈ ಥರ ಅರೇಂಜ್ಮೆಂಟ್ಗೆ ಅಥವಾ ಈ ಥರ ರಿಲೇಷನ್ಶಿಪ್ಗೆ ನಾವೇನಂತ ಕರಿತೀವಿ, ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅದೇ ಥರ ಬೆರಿಲಿಯಮು ಮತ್ತು ಅಲ್ಯೂಮಿನಿಯಮು ತೋರಿಸುತ್ತೆ, ಬೋರಾನು ಮತ್ತು ಸಿಲಿಕಾನು ನಿಮಗೆ ಹೋಗುತ್ತೆ. ಆನ್ ಮೂವಿಂಗ್ diagonally across the periodic table, the elements show certain similarities which are however far less pronounced than the similarities within the group. The diagonal relationship is particularly noticeable in the elements of the second and third period of the periodic table. ಎಲ್ಲ ಇದ್ರೂ ಸೆಕೆಂಡ್ ಮತ್ತು ಥರ್ಡ್ ಪೀರಿಯಡಲ್ಲಿ ಪ್ರಿನಾಮಿನೆಂಟ್ ಆಗಿ ಅದು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ದ ಡಯಾಗ್ನಲ್ ರಿಲೇಷನ್ಶಿಪ್ ಈಸ್ ಡ್ಯೂ ಟು ದಿ ಪೋಲರೈಸಿಂಗ್ ಪವರ್. ಯಾಕೆ ಆ ಥರ ಅಂದರೆ ಆ ಎಲಿಮೆಂಟ್ಸು ವೈ ದ ಗೋಯಿಂಗ್ ಟು ವಿಚ್ ಆರ್ ಅರೇಂಜ್ಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಡಯಾಗ್ನಲಿ ವೈ ದ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಪೋಲರೈಸಿಂಗ್ ಪವರ್ ಇರ್ಬೋದು, ಅಯಾನಿಕ್ ಚಾರ್ಜು, ಅಯಾನಿಕ್ ರೇಡಿಯಸ್ ಇರ್ಬೋದು, ಅಥವಾ ನಿಮಗೆ ಪೋಲರೈಸಿಂಗ್ ಪವರ್ ಅಂತ ಹೇಳ್ತೀವಿ ಅದಿರ್ಬೋದು. ಅದ್ರ ಬೇಸಿಸ್ ಮೇಲೆ ನಾವು ಅದು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಲಿಥಿಯಮ್ದು ಮತ್ತು ಮೆಗ್ನೀಷಿಯಮ್ದು ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ನಾವು ಮುಂಚೆನೇ ಹೇಳ್ದಂಗೆ ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಎಲೆಕ್ಟ್ರಾನ್ಸ್ ಸೇಮ್ ಇರೋದಕ್ಕೋಸ್ಕರ ದೇ ಹ್ಯಾವ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ದಟ್ಸ್ ವೈ ವಿ ಆರ್ ಅರೇಂಜ್ಡ್ ಆಲ್ ದೋಸ್ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಆದರೆ ದ ಫಸ್ಟ್ ಎಲಿಮೆಂಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿಹೇವ್ ಇನ್ ಆಲ್ ದಿ group, the first element always going to behave in a different manner. So why it going to behave in a different manner? That property we are going to call it as anomalous property of lithium. But it going to show the similarities with respect to the magnesium, which is diagonally arranged in the periodic table. So our relationship can have diagonal relationship with magnesium anta heltivi. Magnesium exhibit most of the characteristic properties of the group 1 elements, but it differs in many respects from them and resemble with the magnesium which is diagonally diagonal to it in the periodic table. ಸೊ ನಾನು ಮುಂಚೆನೇ ಹೇಳಿದಂಗೆ ಫಸ್ಟ್ ಎಲಿಮೆಂಟ್ ಆಗಿರೋದಕ್ಕೋಸ್ಕರ ಅದು ಬಿಹೇವ್ ಮಾಡೋದು ಬೇರೆ ಆಗುತ್ತೆ. ಎಲ್ಲನೂ ಮಾಡ್ಬೋದು, ಬಟ್ ಮೆಜಾರಿಟಿ ಆಫ್ ದಿ ಮಾಡಿದ್ರು ಕೆಲವೊಂದು ಇರುತ್ತೆ. ಬಟ್ ಇಟ್ ಗೋಯಿಂಗ್ ಟು ಶೋ ದಿ ಸಿಮಿಲಾರಿಟೀಸ್ ವಿಚ್ ಇಸ್ ಅಡ್ಜಸೆಂಟ್ಲಿ ಅರೇಂಜ್ಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್. The diagonal relationship between the two elements of the periodic table can be explained on the basis of two parameters. One is called as electropositive character ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಇನ್ನೊಂದಕ್ಕೆ ಪೋಲರೈಸಿಂಗ್ ಪವರ್ ಆಫ್ ದಿ ಎಲಿಮೆಂಟ್ ಹೇಳ್ತಾರೆ. ಯಾಕೆ ಅವು ಆ ಥರ ಬಿಹೇವ್ ಮಾಡ್ತಾ ಇದ್ದಾವೆ, ವೈ ದ ಗೋಯಿಂಗ್ ಟು ಶೋ ದಿ ಸಿಮಿಲಾರಿಟೀಸ್, ವೈ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆ ಅನ್ನೋದಕ್ಕೆ ಅಂತಂದರೆ ಅದು ಎರಡು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಕ್ಕೆ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪೋಲರೈಸಿಂಗ್ ಪವರ್ ಅಂತ ಹೇಳ್ತೀವಿ.
ಅಥವಾ ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಅಂತ ಹೇಳ್ತೀವಿ, ಇದರ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ದಿ ಎಲಿಮೆಂಟ್ ಇನ್ಕ್ರೀಸಸ್ ಆಸ್ ವಿ ಗೋ ಡೌನ್ ದಿ ಗ್ರೂಪ್. ಕೆಳಗಡೆ ಬಂದಾಗ ಏನಾಗುತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಆಸ್ ವಿ ಗೋ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿ ಪೀರಿಯಡ್. ಇದನ್ನೆಲ್ಲ ನೀವು ಆಲ್ರೆಡಿ ಕಲ್ತಿದ್ದೀರಾ. ದಿಸ್ ರಿಸಲ್ಟ್ ಇನ್ ದಿ ಸಿಮಿಲಾರಿಟೀಸ್ ಇನ್ ದಿ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಆಫ್ ದಿ ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ಸ್. ಸೊ ಒಂದು ಕಡೆಗೆ ಏನಾಗ್ತಾ ಇದೆ, ಒಂದು ಕಡೆಗೆ ಇನ್ಕ್ರೀಸ್ ಆಗ್ತಿದೆ, ಒಂದು ಕಡೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಹಂಗಾಗಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟಿಗೆ ಬಂದಾಗ ಅವಾಗ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ದಿಸ್ ಎಕ್ಸ್ಪ್ಲೇನ್ಸ್ ದ ಡಯಾಗ್ನಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಡಯಾಗ್ನಲ್ ರಿಲೇಷನ್ಶಿಪ್ ಅರ್ಥ ಮಾಡ್ಕೋಬೇಕು ಅಂದರೆ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಆಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ಗೊತ್ತಿರಬೇಕು. ಎಲೆಕ್ಟ್ರಾನ್ ಅಫಿನಿಟಿ ಏನಾಗುತ್ತೆ ಅಂತ ಗೊತ್ತಿರಬೇಕು, ಯಾಕಾಗುತ್ತೆ ಅಂತಲೂ ಗೊತ್ತಿರಬೇಕು. ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ಏನಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಎಲೆಕ್ಟ್ರಾನ್ ಅಫಿನಿಟಿ ಡೌನ್ ದಿ ಗ್ರೂಪ್ ಏನಾಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಅವಾಗ ಡಯಾಗ್ನಲ್ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಮುಂಚೆನೇ ಹೇಳಿದಾಗೆ ಮೇನ್ ರೀಸನ್ ಯಾಕೆ ಅಂತಂದರೆ ಇಲ್ಲಿ ಅಯಾನಿಕ್ ರೇಡಿಯಸ್ನ ತೊಗೊಳ್ತಾ ಇದ್ದಾರೆ. ಒಂದು ಅಯಾನ್ಸ್ನ ಲಿಥಿಯಮಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದರೆ ಆವಾಗ ನನಗೆ ಲಿಥಿಯಂ ಪ್ಲಸ್ ಆಯಿತು. ಅದರ ಸೈಜ್ ಆಫ್ ದಿ ಲಿಥಿಯಂ ಅಯಾನ್ ಲೀಡ್ಸ್ ಟು ಹೈ ಚಾರ್ಜ್ ಡೆನ್ಸಿಟಿ. ಇದು ಯಾಕೆ ಅಂದರೆ ಲಿಥಿಯಂ ಸೈಜ್ ಚಿಕ್ಕದಾಗಿದ್ದಾಗ ಚಾರ್ಜ್ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಲಿಥಿಯಂ ಅಯಾನ್ ಸೈಜು ಚಿಕ್ಕದಿದೆ, ಹಾಗಾಗಿ ಚಾರ್ಜ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಚಾರ್ಜ್ ಡೆನ್ಸಿಟಿ ಇನ್ಕ್ರೀಸ್ ಆದಾಗ ಪೋಲರೈಸಿಂಗ್ ಪವರ್ ಆಫ್ ದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಆಲ್ಸೋ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಅದರ್ ಎಲಿಮೆಂಟ್ಸ್ ಇನ್ ದಿ ಸೇಮ್ ಗ್ರೂಪ್. Hence it exert a great distortion effect on the negative ion. ಇದರಿಂದ ಏನಾಗುತ್ತೆ ಅಂದರೆ ಲಿಥಿಯಂ ಪ್ಲಸ್ ಅಯಾನ್ ಆಸ್ ರಿಮಾರ್ಕಬಲಿ ಗ್ರೇಟ್ ಟೆಂಡೆನ್ಸಿ ಟುವರ್ಡ್ಸ್ ದಿ ಸಾಲ್ವೇಷನ್ ಆ್ಯಂಡ್ ಕೋವೆಲೆಂಟ್ ಬಾಂಡ್ ಇನ್ ದಿ ಫಾರ್ಮೇಷನ್. ಸೊ ಇಲ್ಲಿ ಎರಡು ಪಾಯಿಂಟ್ನ ನೀವು ನೋಡಬೇಕಾಗತ್ತೆ. ಒಂದು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಂ ನೋಡಬೇಕಾಗತ್ತೆ, ಎರಡನೇದು ಡಯಾಗ್ನಲ್ ರಿಲೇಷನ್ಶಿಪ್ ಬಿಟ್ವೀನ್ ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಮ್ನ ನೋಡಬೇಕಾಗತ್ತೆ. ಸೊ ಫಸ್ಟ್ ಸಿನ್ಸ್ ಲಿಥಿಯಂ ಇಸ್ ದ ಫಸ್ಟ್ ಎಲಿಮೆಂಟ್, ಹಾಗಾಗಿ ಏನಾಗುತ್ತೆ ಇಟ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ಅನಾಮಲಸ್ಲಿ ಫ್ರಮ್ ದಿ ಅದರ್ ಎಲಿಮೆಂಟ್ಸ್. ಏನು ಅಂತಂದರೆ ಸೈಜ್ ಚಿಕ್ಕದಾಗಿದ್ದಾಗ ಅದರದ್ದು ಎಲೆಕ್ಟ್ರಾನ್ ಅಥವಾ ಚಾರ್ಜ್ ಡೆನ್ಸಿಟಿ ಏನಿದೆಯಲ್ಲ ಅದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಚಾರ್ಜ್ ಜಾಸ್ತಿ ಆಗ್ತಾ ಹೋದಂಗೆ ಸಾಲ್ವೇಷನ್ ಜಾಸ್ತಿ ಆಗುತ್ತೆ, ಕೋವೆಲೆಂಟ್ ಬಾಂಡ್ ಫಾರ್ಮೇಷನು ಜಾಸ್ತಿ ಆಗುತ್ತೆ ವಿತ್ ಕಂಪೇರ್ ಟು ದಟ್ ಆಫ್ ದಿ ಅದರ್ ಎಲಿಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. Along the period from left to right, the charge on the ions increases and their size decreases, which lead to the increase in the polarizing power of the ions. On moving down the group, the size increases, thus the polarizing power decreases. ಆವಾಗ ಏನಾಗುತ್ತೆ, ಒಂದು ಕಡೆಗೆ ಡಿಕ್ರೀಸ್ ಆಗ್ತಿದೆ, ಒಂದು ಕಡೆಗೆ ಇನ್ಕ್ರೀಸ್ ಆಗ್ತಾ ಇದೆ. The net result of this element, the second period, has the same polarizing power as the lower right element of the third period, diagonally placed ಆಗಿರುವಂಥದ್ದಕ್ಕೆ ಅವ್ರದ್ದು polarizing power ಸೇಮ್ ಇರುತ್ತೆ. Polarizing power of lithium plus ion is similar to that of the magnesium 2 plus ion, hence two elements they are going to resemble in their properties. ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಡಯಾಗ್ನಲ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಅನಾಮಲಸ್ ಪ್ರಾಪರ್ಟಿ ಆಫ್ ದಿ ಲಿಥಿಯಂ ಯಾಕಾಗುತ್ತೆ ಅಂದರೆ ಸ್ಮಾಲರ್ ಸೈಜ್ದೆ ಹೈ ಪೋಲರೈಸಿಂಗ್ ಪವರ್ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಲಿಥಿಯಂ ಅಯಾನ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ಅದರ್ ಎಲಿಮೆಂಟ್. ದಿಸ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನಾಮಲಸ್ ಪ್ರಾಪರ್ಟಿ ಆಫ್ ಲಿಥಿಯಂ. ಬಟ್ ಅದೇ ಥರ ಲಿಥಿಯಂ ಏನು ಮಾಡುತ್ತೆ, ಡಯಾಗ್ನಲಿ ಪ್ಲೇಸ್ಡ್ ಆಗಿರುವಂಥ ನೆಕ್ಸ್ಟ್ ಗ್ರೂಪಲ್ಲಿರೋ ಎಲಿಮೆಂಟು ಮೆಗ್ನೀಷಿಯಮ್ ಏನಿದೆಯಲ್ಲ ಅದ್ರ ಜೊತೆಗೆ ಅದೇ ಥರ ಇದೇನು ಮಾಡುತ್ತೆ, ಬಿಹೇವ್ ಮಾಡ್ತಾ ಹೋಗುತ್ತೆ. It has a maximum similarity with respect to lithium with respect to magnesium which is diagonally placed. ಸೊ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಒಂದು 8ರಿಂದ 10 ಅಥವಾ ಒಂದು 15 ಪ್ರಾಪರ್ಟೀಸ್ ಇರ್ಬೋದು. ಸೊ ಅದ್ರ ಪ್ರಕಾರ ನೀವು ಮಾಡಬೇಕಾಗತ್ತೆ. ಅವ್ರು ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ, ಕಂಪೇರ್ ದಿ ಪ್ರಾಪರ್ಟೀಸ್ ಆಫ್ ಲಿಥಿಯಂ, ಡಯಾಗ್ನಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಮ್ ಅಂತ ಕೇಳ್ತಾರೆ. ಫಸ್ಟ್ ಡಯಾಗ್ನಲ್ ರಿಲೇಷನ್ಶಿಪ್ ಅಂದರೆ ಏನು ಅಂತ ಹೇಳಬೇಕು, ಯಾವ ಎಲಿಮೆಂಟಲ್ಲಿ ಯಾಕೆ ಆಗ್ತಿದೆ ಅಂತ ಹೇಳಬೇಕು. ಆಮೇಲೆ ಅನಾಮಲಸ್ ಪ್ರಾಪರ್ಟಿ ಆಫ್ ದಿ ಫಸ್ಟ್ ಎಲಿಮೆಂಟ್ ಅಯಾನ್ಸ್ ನೀವು ಅದ್ರ ಬಗ್ಗೆ ಅಲ್ಲಿ ಹೇಳ್ಬೇಕಾಗತ್ತೆ. Lithium is much harder and lighter than the other alkali metals. Thus, the hardness of the lithium is comparable to that of the magnesium. So, ನಾನು ಮುಂಚೆನೇ ಹೇಳಿದಂಗೆ ಮೆಗ್ನೀಷಿಯಮ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ದಿ ಅದರ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಬಟ್ ಇಟ್ ಗೋಯಿಂಗ್ ಟು ಶೋ ದಿ ಸಿಮಿಲಾರಿಟೀಸ್ ವಿತ್ ರೆಸ್ಪೆಕ್ಟ್ ಟು ಮೆಗ್ನೀಷಿಯಮ್ ವಿಚ್ ಆಸ್ ಡಯಾಗ್ನಲಿ ಅರೇಂಜ್ಡ್. ಸೊ ಅದು ಒಂದನೇ ಪಾಯಿಂಟ್ ಆಯಿತು. ಎರಡನೇದು ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಹೈಯರ್. ಲಿಥಿಯಮ್ದು ಹೈಯರ್ ಇರುತ್ತೆ. ಸೈಜ್ ಚಿಕ್ಕದಾಗಿತ್ತು ಅಂದಾಗ ಅದರದ್ದು it is attracted more towards the nucleus. ಹಾಗಾಗುತ್ತೆ you have to spend more amount of energy to cleave that electrostatic force of attraction. ನೀವು ಕ್ಲೀವ್ ಮಾಡೋದಕ್ಕೆ you have to spend more amount of energy. Therefore ಲಿಥಿಯಂ ಸೈಜ್ ಚಿಕ್ಕದಾಗ್ತಾ ಇದ್ದಂಗೆ ಬಾಯ್ಲಿಂಗ್ ಪಾಯಿಂಟು ಮತ್ತು ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಹೈಯರ್ ಆಗ್ತಾ ಹೋಗುತ್ತೆ.
ನೋಡಬೇಕು ಅಂತಂದರೆ ಲಿಥಿಯಂ ಏನಿದೆ 1603 ಕೆಲ್ವಿನ್ ಇದೆ, ಆದರೆ ಮೆಗ್ನೀಷಿಯಮ್ದು ಏನಾಗ್ತಿದೆ 1373 ಕೆಲ್ವಿನ್ ಆಗ್ತಾ ಇದೆ. ಸೇಮ್ ದೇ ಗೋಯಿಂಗ್ ಟು ಹ್ಯಾವ್ again they're going to have this high ionization energy, least reactive of all the alkali metals towards the various reagents and except nitrogen. ಸೊ ಅಲ್ಲಿ ಮುಂಚೆನೇ ಹೇಳ್ದಂಗೆ ಸೈಜು ಚಿಕ್ಕದಾಗಿರೋದಕ್ಕೋಸ್ಕರ ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಹಂಗಾಗಿ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಮೋರ್ ಆಗುತ್ತೆ. ವಾಟ್ ಈಸ್ ಅಯನೈಸೇಷನ್ ಎನರ್ಜಿ? ಇಟ್ಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಸ್ಟೇಟ್. ಸೊ ಅದಕ್ಕೆ ನಾವೇನಂತ ಪೋಲರೈಸಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂದರೆ ಸೈಜು ಚಿಕ್ಕದಿದ್ದಾಗ ಮ್ಯಾಕ್ಸಿಮಮ್ ಆಗುತ್ತೆ. ಹಂಗಾಗಿ lithium going to behave differently from the other element in that particular group. Lithium, unlike other alkali metals, is not affected by dry air. Other magnesium is also stable in dry air. And with respect to magnesium ಈಗ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. Unlike the other alkali metals, the lithium decomposes in water slowly liberating hydrogen. ಅದೇ ಯಾವುದಾಗಿರ್ಬೋದು ಅಂದರೆ ಲಿಥಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಒಂದೇ ಥರ ಬಿಹೇವ್ ಮಾಡುತ್ತೆ. It reacts slowly with a liquid bromine while the other reacts violently. Magnesium also reacts slowly with a liquid bromine. ಸೊ ಈಗ ನೀವು ಅನಾಮಲಸ್ ಪ್ರಾಪರ್ಟಿನೂ ಹೇಳ್ತಾ ಇದ್ದೀನಿ, ಸಿಮಿಲಾರಿಟೀಸನ್ನು ಹೇಳ್ತಾ ಇದ್ದೀನಿ. ಸಿಮಿಲಾರಿಟೀಸ್ಗೆ ನಾವು ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅದೇ ರೀತಿ ಅಂದರೆ ಏನದು ಅನಾಮಲಸ್ ಪ್ರಾಪರ್ಟಿ ಆಫ್ ಲಿಥಿಯಮ್ದು ನಾನು ಹೇಳ್ತಾ ಇದ್ದೀನಿ. ಇಟ್ ಫಾರ್ಮ್ಸ್ ಅ ಸ್ಟೇಬಲ್ ಹೈಡ್ರೇಟ್ ಅಟ್ 973 to 1073 Kelvin, while the other are less stable hydrates at 673 Kelvin. So ಈಗ ಸಾಲ್ಟ್ನ ಹೈಡ್ರೇಟ್ನ ಮಾಡ್ಕೊಂಡಿದ್ವಿ. ಸಾಲ್ಟ್ ಹೈಡ್ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ನ ತೊಗೊಂಡ್ರೆ, ಇಲ್ಲಿ ನಾವು ಲಿಥಿಯಮ್ನ ತೊಗೊಂಡ್ರೆ ಅದೆಷ್ಟಾಗತ್ತೆ ಅಂದರೆ 973 to 1073 ಕೆಲ್ವಿನ್ಗೆ ಆಗುತ್ತೆ. ಆದರೆ ಬೇರೆ ಮೆಟಲ್ಸು ಲಿಥಿಯಮ್ ಅಲ್ಲದೆ ಇರೋವಂಥ ಮೆಟಲ್ಸು ದೇ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ. ಬಟ್ ಅದೇ ಥರನೇ ನಿಮ್ಗೇನಾಗುತ್ತೆ, ಮೆಗ್ನೀಷಿಯಮ್ ಹೈಡ್ರೈಡ್ ಇದೇನಾಗುತ್ತೆ, ಅದು ಸ್ಟೇಬಲ್ ಆಗುತ್ತೆ ಕಂಪೇರ್ಡ್ ಟು ದಟ್ ಆಫ್ ಲಿಥಿಯಮ್ ಹೈಡ್ರಾಕ್ಸೈಡ್. When burnt in oxygen, the lithium when burnt in oxygen, it forms only the monoxide, while the other alkali metals form higher oxide, superoxides ಅಥವಾ peroxides ಅದು ಫಾರ್ಮ್ ಮಾಡ್ತಾ ಹೋಗ್ಬೋದು. ಮೆಗ್ನೀಷಿಯಮ್ ರಿಬ್ಬನ್ when burnt in oxygen also forms the only monoxide formation ನಿಮಗೆ ಆಗ್ತಾ ಹೋಗುತ್ತೆ. Lithium like magnesium does not react with acetylene gas, while other react form the metal acetanilide. ಸೊ ಈ ಲಿಥಿಯಮ್ ಮಾತ್ರನೇ ಬಿಹೇವ್ ಮಾಡಲ್ಲ, ಬಟ್ ಬೇರೆ ಎಲ್ಲ ಎಲಿಮೆಂಟ್ ಇದ್ದ ಪರ್ಟಿಕ್ಯುಲರ್ ಟೇಬಲಲ್ಲಿರುವಂಥ ಎಲ್ಲ ಪರ್ಟಿಕ್ಯುಲರ್ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಸಿಮಿಲರ್ ಮ್ಯಾನರ್. ಹಾಗಾಗಿ ಅದಕ್ಕೆ ನಾವು ಮಾನಾಕ್ಸೈಡ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಈ ಸಲ ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ ಅಂದ್ಕೊಂಡ್ರೆ ಪ್ರಾಪರ್ಟೀಸ್ನ ಕನ್ಸಿಡರ್ ಮಾಡಿಕೊಂಡ್ರೆ lithium hydroxide is much less soluble and is a much weaker base than hydroxides. ಸೊ ಈಗ ಲಿಥಿಯಂ ಹೈಡ್ರಾಕ್ಸೈಡು ಮತ್ತು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡು ಬೇರೆ ಅದರ್ ಎಲಿಮೆಂಟ್ಸ್ ಹೈಡ್ರಾಕ್ಸೈಡ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ನ ನಾವು ಕಂಪೇರ್ ಮಾಡ್ತಾ ಹೋದರೆ ಲಿಥಿಯಂ ಹೈಡ್ರಾಕ್ಸೈಡ್ ಇಸ್ ಲೆಸ್ ಸಾಲ್ಯುಬಲ್ ಕಂಪೇರ್ಡ್ ಟು ದಟ್ ಆಫ್ ದಿ ಹೈಡ್ರಾಕ್ಸೈಡ್ ಆಫ್ ದಿ ಅದರ್ ಮೆಟಲ್ಸ್. ಸೊ ಲಿಥಿಯಂ ಹೈಡ್ರಾಕ್ಸೈಡ್ ಡಿಕಂಪೋಸಸ್ ಅಟ್ red hot temperature to form lithium oxide, while the hydroxides on the other sublime under changed ಆ ಥರ ಆಗ್ತಾ ಹೋಗುತ್ತೆ. ಲಿಥಿಯಂ ಹೈಡ್ರಾಕ್ಸೈಡ್ ಇದ್ದಿದ್ದು ಲಿಥಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇದ್ದಿದ್ದು ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಏನು ಮಾಡ್ತಾ ಹೋಗ್ತೀವಿ, ಕಂಪೇರ್ ಮಾಡ್ತಾ ಹೋಗ್ತೀವಿ ಹೇಗಾಗತ್ತೆ. ಸೊ ಫಸ್ಟ್ ಎಲಿಮೆಂಟ್ ಥರಗೆ ಬಿಹೇವ್ ಮಾಡಲ್ಲ, ಸೆಕೆಂಡ್ ಎಲಿಮೆಂಟ್ಸ್ಗೆ ಆ ಥರ ಮಾಡ್ತಾ ಹೋಗುತ್ತೆ. ಆ ಥರ ಎಣ್ಣೆ ಏನು ಓದ್ತೀವಿ ತೊಗೊಳ್ತೀನಿ, 250 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಎಣ್ಣೆ NO2 ಬರುತ್ತೆ ಪ್ಲಸ್ ವಾಟರ್ ಆಗಿ ಬರುತ್ತೆ. ಏಕೆಂದು ಬೇರೆ ಬೇರೆ ಟೆಂಪರೇಚರ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ನೀವು ಯಾವ ಕಂಡೀಷನ್ಸ್ ಯೂಸ್ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಬೈಡ್, ಫಾಸ್ಫೇಟ್, ಫ್ಲೋರೈಡ್ಸ್ ಆ್ಯಂಡ್ ಆಕ್ಸಲೇಟ್ ಆಫ್ ದಿ ಲಿಥಿಯಮ್ ಆ್ಯಂಡ್ ಆಲ್ಸೋ ಮೆಗ್ನೀಷಿಯಮ್ ಆರ್ ಸ್ಪೇನ್ಲಿ ಸಾಲ್ಯುಬಲ್ ಇನ್ water, while the other corresponding sodium and potassium salts are highly soluble in water. Even though they are ನಾವು ಆ್ಯಕ್ಚುಲಿ ಲಿಥಿಯಮ್ನ ಇನಾರ್ಗ್ಯಾನಿಕ್ ಅಯಾನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರು, ಇನಾರ್ಗ್ಯಾನಿಕ್ ಅಂತ ಕನ್ಸಿಡರ್ ಮಾಡಿಕೊಂಡ್ರು, ಆಲ್ ಇನಾರ್ಗ್ಯಾನಿಕ್ ಸಾಲ್ಟ್ ಶುಡ್ ಸಾಲ್ಯುಬಲ್ ಇನ್ ವಾಟರ್. ಇದ್ರೂ ಇದೇನಾಗ್ತದೆ, ಸಿನ್ಸ್ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್, ಹಾಗಾಗಿ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆಯ್ತಾ, ಲಿಥಿಯಂ ಕಾರ್ಬೈಡ್ ಈಸ್ ಲೆಸ್ ಸಾಲ್ಯುಬಲ್ ದ್ಯಾನ್ Na2CO3 and used as ಲಿಥೆಟಿಕ್ ವಾಟರ್ ಅಂತ ಫಾರ್ ದ ಟ್ರೀಟ್ಮೆಂಟ್ ಆಫ್ ಗಾಡ್ಸಲ್ಲಿ ಯೂಸ್ ಮಾಡ್ತಾರೆ. ಲಿಥಿಯಂ ಕಾಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ಲಿಥಿಯಂ ಹ್ಯಾಲೈಡ್ಸ್ ಆರ್ ಕೋವಲೆಂಟ್ ಇನ್ ನೇಚರ್, ದಸ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಸಾಲ್ಯುಬಿಲಿಟಿ ಕಂಪೇರ್ ಮಾಡ್ತಾ ಹೋಗ್ತಾರೆ. ಸೊ ಸಾಲ್ಯುಬಿಲಿಟಿಲಿ ಏನಾಗ್ತಾ ಹೋಗುತ್ತೆ, ಬೇರೆ ಬಿಹೇವ್ ಮಾಡ್ತಾ ಹೋಗುತ್ತೆ. ಆ ಥರ ಬಿಹೇವಿಯರ್ ಆಫ್ ದಿ ಕ್ಲೋರೈಡ್. ಸೊ ಲಿಥಿಯಂ ಕ್ಲೋರೈಡು
ಬೇರೆ ಥರ ಬಿಹೇವ್ ಮಾಡುತ್ತೆ. ಬಟ್ ಇಟ್ ಗೋಯಿಂಗ್ ಟು ವಿತ್ ಅದರ್ ಎಲಿಮೆಂಟ್ನ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಥರ ಬಿಹೇವ್ ಮಾಡುತ್ತೆ. ಆದರೆ ಮೆಗ್ನೀಷಿಯಮ್ ಕ್ಲೋರೈಡ್ ಜೊತೆಗೆ ಮಾಡಿದಾಗ ಅದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಹೈಡ್ರೇಟೆಡ್ ಸಾಲ್ಟ್, ಹೈಡ್ರೇಟೆಡ್ ಕ್ರಿಸ್ಟಲ್ಸ್ನ ಫಾರ್ಮೇಷನ್ ಮಾಡ್ತವೆ. And of all the alkali metals, only lithium chloride is soluble in organic solvents like alcohol and pyridine. Magnesium chloride is also soluble in alcohol. Lithium chloride hydrolyzes in hot water through a small extent, while sodium and potassium chlorides do not hydrolyze at all. The magnesium chloride hydrolyzes easily in hot water. Lithium sulfate, unlike the sulfates of other alkali metals, does not form the alums. ಸೊ ಇಟ್ಸ್ ನಾಟ್ ಐಸೋಮಾರ್ಫಸ್ ವಿತ್ ರೆಸ್ಪೆಕ್ಟ್ ಟು ಅದರ್, ಆ ಥರ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಏನಾಗ್ತಿದೆ, ಫಸ್ಟ್ ಯಾವುದೋ ಒಂದು ಎಲಿಮೆಂಟು, ಫಸ್ಟ್ ಎಲಿಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪಲ್ಲಿರುವಂಥ ಎಲಿಮೆಂಟು, ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಸೈಜ್, ಇಟ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ದಿ other properties of the other elements. It may have similarities, but it going to behave separately from the other element. ಇದಕ್ಕೆ ನಾವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಂ ಅಂತ ಹೇಳ್ತೀವಿ. ಅದೇ ಲಿಥಿಯಂ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಶೋ ದಿ ಪ್ರಾಪರ್ಟೀಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ದ ಮೆಗ್ನೀಷಿಯಂ ವಿಚ್ ಹ್ಯಾಸ್ ಬಿನ್ ಡಯಾಗ್ನಲಿ ಪ್ಲೇಸ್ಡ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಅವು ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟಿ. ಯಾಕೆ ಅಂದರೆ ಒಂದು ಕಡೆಗೆ ಡಿಕ್ರೀಸ್ ಆಗ್ತಿರುತ್ತೆ, ಒಂದು ಕಡೆಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಪಾರ್ಟಲ್ಲಿ ಡಯಾಗ್ನಲಿ ಏನಾಗುತ್ತೆ, ದೇ ಗೋಯಿಂಗ್ ಟು ಬಿಹೇವ್ in a similar manner, so they are going to have the property. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್.